ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ವರ್ಲ್ಡ್ ವೈಡ್ ಮೂವಿ ಟಾಕ್ಸಿಕ್ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 26ರಂದೇ ಈ ಮೂವಿ ರಿಲೀಸ್ ಆಗಲಿದ್ದು, ಇದರ ಟ್ರೈಲರ್ ಆಗಸ್ಟ್ 8ರಂದು ಇದನ್ನು ರಿಲೀಸ್ ಮಾಡಲಾಯಿತು. ಈ ಒಂದು ಆಗಸ್ಟ್ ತಿಂಗಳು ಆಗಿರಬಹುದು, 8 ಆಗಿರ್ಬೋದು, ಈ ನಂಬರ್ ಯಶ್ ಅವರಿಗೆ ಏನೋ ಒಂದು ರೀತಿ ವಿಶೇಷವಾಗಿದೆ. ಹೌದು, ಈ ಒಂದು 8 ಅನ್ನೋ ನಂಬರ್ನಲ್ಲಿ ಏನಿದೆ ನಂಟು, ಅದೇ ರೀತಿಯಾಗಿ ಈ ಒಂದು 8 ಏನು ಒಂದು ವಿಶೇಷವನ್ನ ಇದೆ, ಇದರ ಮೇಲೆ ಯಶ್ ಅವರ ನಂಬಿಕೆನ ಅಥವಾ ಇದೊಂದು ಅವರ ಲಕ್ಕಿ ನಂಬರ್ ಆಗಿರಬಹುದಾ? ಹಾಗೆ ಈ ಒಂದು 8ನಲ್ಲಿ ಏನೋ ಒಂದು ಟಾಕ್ಸಿಕ್ಗೂ ಮತ್ತು 8ಗೂ ಏನೋ ಒಂದು ನಂಟಿದೆ ಅನ್ನೋದಂತೂ ಖಂಡಿತ. ಅಥವಾ ಕಾಕತಾಳೀಯವಾಗಿ ಇದು ಒಂದು ನಂಬರ್ ಕೂಡ ಬಂದಿರೋದಾ ಇನ್ನೂ ಕನ್ಫರ್ಮ್ ಇಲ್ಲ. ಬಟ್ ಆದರೆ ಈ ಒಂದು 8ಗಂತೂ ವಿಶೇಷವಾದ ಶಕ್ತಿ ಇದೆ ಅಂತ ಖಂಡಿತ ಹೇಳ್ಬೋದು. ಏನಪ್ಪ ಈ ಒಂದು 8 ಅಂದರೆ ಯಾಕೆ ಈ ಒಂದು ವಿಶೇಷವಾಗಿದೆ ಅಂತ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಒಂದು 8ನೇ ತಿಂಗಳಿನಲ್ಲಿನೇ ಅವರ ಎಲ್ಲ ಒಂದು ಟಾಕ್ಸಿಕ್ ಟ್ರೈಲರ್ ಆಗಿರ್ಬೋದು, ಟಾಕ್ಸಿಕ್ನ ರಿಲೀಸ್ ಆಗಿರ್ಬೋದು 8ನೇ ತಿಂಗಳಲ್ಲೇ ಕೂಡ ಬಂದಿರೋದು. ಅದೇ ರೀತಿಯಾಗಿ ಯಶ್ ಅವರ ಒಂದು ವೆಹಿಕಲ್ ನಂಬರ್ ಸಹ ಅದರಲ್ಲಿ 8 ಅಂತಲೇ ಇದೆ. ಸೊ ಈ ಒಂದು 8 ಅಂತ ಅಬ್ಸರ್ವ್ ಮಾಡ್ತಾ ಹೋದರೆ ಯಶ್ ಅವರಿಗೂ ಈ ಒಂದು 8ಗೂ ಏನೋ ನಂಟಿದೆ ಅನ್ನೋದಂತೂ ಕನ್ಫರ್ಮ್ ಅಂತ ಅನಿಸುತ್ತೆ. ಹಾಗೆ ಈ ಒಂದು ಟಾಕ್ಸಿಕ್ ಸಿನಿಮಾದಲ್ಲಿ ಪಂಚತಾರೆಯರನ್ನ ನೋಡ್ತಾ ಹೋದರೆ ಅದರೊಳಗೆ ಕಿಯಾರಾ ಅಡ್ವಾಣಿ ಆಗಿರ್ಬೋದು, ಹುಮಾ ಕುರೇಶಿ ಆಗಿರ್ಬೋದು, ತಾರಾ ಆಗಿರ್ಬೋದು, ನಯನತಾರಾ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಕನ್ನಡತಿ ರುಕ್ಮಿಣಿ ವಸಂತ್ ಆಗಿರ್ಬೋದು, ಇವರ ಎಲ್ಲರ ಪಾತ್ರ ವಿಭಿನ್ನವಾಗಿ ಚಿತ್ರದಲ್ಲಿ ತೋರಿಸಲಾಗಿದೆ. ಅದೇ ರೀತಿಯಾಗಿ ಹೀರೋ ಅಂತ ಬಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಆ ಒಂದು ಟಾಕ್ಸಿಕ್ ಸಿನಿಮಾದಲ್ಲಿ ರಾಯ್ ಆಗಿ ತಮ್ಮ ಒಂದು ಭೂಮಿಂಗ್ ಅಂತ ಹೇಳ್ಬೋದು, ಆ ಒಂದು ಭೂಮ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಆ ಟಾಕ್ಸಿಕ್ ಸಿನಿಮಾದಲ್ಲಿ. ಆ ಟ್ರೈಲರ್ನಲ್ಲಿನೇ ಗೊತ್ತಾಗುತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು ಎಷ್ಟು ಆ ಸಿನಿಮಾವನ್ನೇ ಧೂಳೆಬ್ಬಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ವರ್ಲ್ಡ್ ವೈಡ್ ಮೂವಿ ರಿಲೀಸ್ ಆಗೋದಕ್ಕೆ ಎಲ್ಲ ಅಭಿಮಾನಿಗಳು ಅಂದರೆ ಯಶ್ ಅವರ ಅಭಿಮಾನಿಗಳು ತುಂಬ ಕಾತರದಿಂದ ಕಾದ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಈ ಟಾಕ್ಸಿಕ್ ಒಂದು ಆ ಮನೆ ರಿಲೀಸ್ ಆಗಿರುವಂತಹ ಅಂದರೆ 8ನೇ ತಾರೀಕಿನಂದರೆ ಈ ಒಂದು ಟ್ರೈಲರ್ ರಿಲೀಸ್ ಆಗಿರೋವಾಗಲೇ ಎಲ್ಲ ಅಭಿಮಾನಿಗಳು ಸಹ ಒಂದು ಟ್ರೈಲರ್ನ ನೋಡೋಕ್ಕೆ ಕಾದು ಕುಳಿತಿದ್ರು. ಅಂದರೆ ಒಂದು ಹದ್ದು ಹೇಗೆ ಹಾವಿಗೆ ಕಾದು ಕುಳಿತಿರುತ್ತೋ ಅದೇ ರೀತಿಯಾಗಿ ಈ ಟಾಕ್ಸಿಕ್ನ ನೋಡೋಕ್ಕೆ ಅಂತ ಹೇಳಿ ಅಭಿಮಾನಿಗಳು ಅಷ್ಟು ಹುಚ್ಚೆದ್ದು ಕಾದು ಕುಳಿತಿದ್ರು ಅಂತ ಹೇಳ್ಬೋದು. ಯಶ್ ಅವರು ಬೆಂಗಳೂರಿಗೆ ಕಾಲು ಇಡ್ತಾ ಇದ್ದಾರೆ ಅಂತ ಗೊತ್ತಾದಾಗ್ಲೇ ಅಭಿಮಾನಿಗಳು ಹಬ್ಬ ಮಾಡಿಬಿಟ್ಟಿದ್ರು. ಇನ್ನೇನು ಅವರ ಸಿನಿಮಾನೇ ರಿಲೀಸ್ ಆಗುತ್ತೆ ಅಂತಂದರೆ ಅದನ್ನು ಕೇಳಬೇಕಾ, ಅಷ್ಟು ಚೆನ್ನಾಗಿ ಒಂದು ಸಿನಿಮಾನೂ ಸಹ ಮೂಡಿ ಬಂದಿರೋ ಅಂಥದ್ದು. ಈ ಒಂದು ಸಿನಿಮಾದ ನಿರ್ಮಾಪಕಿ ಮತ್ತು ನಿರ್ದೇಶಕಿ ಗೀತು ಮೋಹನ್ ಅವರು ಸಹ ಇದರಲ್ಲಿ ಈ ಒಂದು ಸಿನಿಮಾನ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಆ ಒಂದು ಸಿನಿಮಾದ ಒಂದು ರಿಲೀಸ್ ಹಂತಕ್ಕೆ ಬಂದು ತಲುಪಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಹೋಲ್ ಟಾಕ್ಸಿಕ್ ತಂಡನೇ ಅದರಲ್ಲಿ ಅಷ್ಟೊಂದು ಎಫರ್ಟನ್ನು ಹಾಕಿದೆ. ಇದೊಂದು ಹೊಸ ರೀತಿಯಾದಂತಹ ಸಿನಿಮಾ ಅಂತ ಹೇಳ್ಬೋದು. ಹಾಗೆ ಈ ಟಾಕ್ಸಿಕ್ ಸಿನಿಮಾ ಒಂಥರ ಎನಿಮಲ್ ಸಿನಿಮಾದ ಒಂದು ದಾಖಲೆಯನ್ನು ಮುರಿಯತ್ತಾ ಅಂತಾನು ಹೇಳ್ಬೋದು. ಯಾಕಂತಂದರೆ ಆ ಟಾಕ್ಸಿಕ್ ಸಿನಿಮಾದ ಒಂದು ಡ್ಯೂರೇಷನ್ ಎಷ್ಟಿದೆಯಪ್ಪ ಅಂತಂದರೆ ಒಂದು 3.5 ತಾಸಿದೆ ಅಂತೆ. ಎಲ್ಲ ನಾರ್ಮಲ್ ಸಿನಿಮಾ ಆಗಿರ್ಬೋದು, ಯಾವುದೇ ಸಿನಿಮಾ ಆದ್ರೂ 2ರಿಂದ 2.5 ತಾಸು ಇರುತ್ತೆ. ಆದರೆ ಈ ಒಂದು ಸಿನಿಮಾ ಎನಿಮಲ್ ಮೂವಿನೇ ಒಂದು ಬ್ರೇಕ್ ಮಾಡುವಂತಹ ಮೂವಿ ಆಗಬಹುದಾ? ಹಾಗೆ ಈ ಒಂದು 3.5 ತಾಸು ಸಿನಿಮಾದಲ್ಲಿ ಏನಿರಬಹುದು, ರಾಯ್ನ ಪಾತ್ರ ಯಾವ್ಯಾವ ರೀತಿಯಾಗಿ ತೋರಿಸಿರಬಹುದು ಅನ್ನೋದೇ ಸದ್ಯದ ಕ್ಯೂರಿಯಾಸಿಟಿ. ಸೊ ಈ ಒಂದು 3.5 ತಾಸು ಸಿನಿಮಾ ಎಷ್ಟು ಜನರನ್ನು ಹಿಡಿದಿಟ್ಕೊಳ್ಳುತ್ತೋ, ಹಾಗೆ ಅಭಿಮಾನಿಗಳಿಗೆ ಆ ಒಂದು ರಾಯ್ನ ಪಾತ್ರ ಹುಚ್ಚಿಡಿಸುತ್ತಾ ಅನ್ನೋದನ್ನು ನಾವಿನ್ನು ಕಾದು ನೋಡಬೇಕು. ಸೊ ವೀಕ್ಷಕರೇ, ನೀವು ಸಹ ಯಶ್ ಅಭಿಮಾನಿ ಆಗಿದ್ರೆ, ಹಾಗೆ ಈ ಒಂದು ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ನೀವು ಸಹ ನೋಡಿದರೆ ಈ ಟ್ರೈಲರ್ ಹೇಗನ್ನಿಸ್ತು, ಅದರಲ್ಲಿ ರಾಯ್ ಪಾತ್ರ ಹಾಗೆ ರಾಕಿಂಗ್ ಸ್ಟಾರ್ ಆಗಿ ರಾಯ್ ಪಾತ್ರ ಹೇಗನ್ನಿಸ್ತು, ಹಾಗೆ ನೀವು ರಾಕಿಂಗ್ ಸ್ಟಾರ್ ಅವರ ಒಂದು ಟಾಕ್ಸಿಕ್ ಸಿನಿಮಾಗೆ ವೇಟ್ ಮಾಡ್ತಿದ್ರೆ ನಮಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ.